ಅಧಿಕಾರ ಇಲ್ಲ, ಅದು ನಾವು ಇಲ್ಲಪ್ಪ ಅನ್ನುವಂಥ ಮಾತುಗಳು ಸಹಿತ ಆಡೋದನ್ನು ಗಮನಿಸಿದಾಗ ಮತ್ತು ಇಲ್ಲ ರೀ ನಮ್ಮ ಅಭಿಮಾನಿಗಳು ಹೋಗಂದಾರ, ನೀವು ಗೊತ್ತದಲ್ಲ ಪ್ರತಿಯೊಬ್ಬ ರಾಜಕಾರಣಿಗಳು ಏನು ಹೇಳ್ತಾರೆ ಅಂತೇಳಿ, ನಮ್ಮ ಅಭಿಮಾನಿಗಳು ಹೋಗಪ್ಪ ಅಂತ ಹೇಳಿದಾರೆ ಮತ್ತು ಬಿ ಜೆ ಪಿ ಹೋಗ್ತೀವಿ ಅನ್ನುವಂಥ ನಿರ್ಧಾರ ತೆಗೆದುಕೊಂಡು ಹಿಂಗೆ ಹೇಳುವಂಥ ರಾಜಕಾರಣಿಗಳು ಇದ್ದಾರೆ. ಹೀಗಾಗಿ ಇದರಲ್ಲಿ ಈಗ ಪಕ್ಷಾಂತರ ಮಾಡಿದಂಥ ಇತಿಹಾಸ ಇರುವುದರಿಂದಾಗಿ ನಮ್ಮ ಈ ಒಂದು ಲಕ್ಷ್ಮಣ ಸವದಿಯವರಿಗೆ ಅವರು ಬಹಳ ದಿನಗಳವರೆಗೆ ವೇಟ್ ಮಾಡ್ತಾ ಕೂಡುವ ಹಾಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಸ್ವಲ್ಪ ಅಧಿಕಾರ ಇದ್ದರೆ ಕೆಲಸ ಮಾಡ್ಬೋದು ಅನ್ನೋಂಥ ಅವರ ಅಪೇಕ್ಷೆ. ಅವರು ಪ್ರಬಲ ವಿರೋಧಿಗಳು ಅಲ್ಲಿದ್ದಾರೆ ಚಿಕ್ಕೋಡಿ ತಾಲೂಕಿನಾಗ. ಮತ್ತು ಇಲ್ಲಿವರೆಗೆ ಇಷ್ಟರೊಳಗೆ ಚಿಕ್ಕೋಡಿ ಜಿಲ್ಲಾ ಆಗಬೇಕಾಗಿತ್ತು, ಆದ್ರೆ ಆಗಿಲ್ಲ. ಅದು ಅಸಮಾಧಾನ ಜನರಿಗೆ ಅದ. ಅದೇ ಕಾರಣಕ್ಕೆ ಅಥಣಿ ಒಳಗೆ ಏನದಪ್ಪ ಅಂತಂದ್ರೆ ಅಲ್ಲಿ ಸಮಾನ ಮನಸ್ಕರು ಇದ್ದಾರೆ, ಸುತ್ತಲೂ ಒಳ್ಳೆ ಇನ್ನುಳಿದ ಜನಸಂಪರ್ಕಗಳಿಂದ ನಾಯಕರು ಇದ್ದಾರೆ. ಹೀಗಾಗಿ ಅವರು ಜಾರಕಿಹೊಳಿ ಅವ್ರ ಸಂಬಂಧ ಒಂದು ವೇಳೆ ಮಂತ್ರಿಗಿರಿ ಮಾಡಲಿಲ್ಲ ಅಂದ್ರೆ ಅವರು ಅಥಣಿ ಭಾಗದಲ್ಲೇ ಬಿ ಜೆ ಪಿಗೆ ಹಾರುವಂಥದ್ದು ಹೇಳಿಲ್ಲ. ಈಗಾಗಲೇ ಕತ್ತಿ ಅವ್ರ ಜೊತೆ ಕೂಡ ಅನ್ನುವಂಥದ್ದು ಇವರೆಲ್ಲ ಒಂದಾದ್ರೆ ನಿಶ್ಚಿತವಾಗಿ ಬಿ ಜೆ ಪಿನ ಸ್ಟ್ರಾಂಗ್ ಆಗ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಗಳಾಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಈಗಾಗಲೇ ಹೈಕಮಾಂಡನು ಅಂದರೆ ಬಿ ಜೆ ಪಿ ಹೈಕಮಾಂಡು ಇವ್ರ ಮೇಲೆ ಕಣ್ಣಿಟ್ಟದ. ಮೊನ್ನೆ ಬಿ ಎಲ್ ಸಂತೋಷ್ ಅವರು ಬಂದಾಗ ಏನೋ ಚರ್ಚೆಗಳು ಅವೆಲ್ಲ ಆಗಿದ್ದಾವೆ. ಬಿ ಎಲ್ ಸಂತೋಷ್ ಅವರು ಕಣ್ಣಿಟ್ಟಿದ್ದಾರೆ. ಜೊತೆಗೆ ಇನ್ನುಳಿದ ಬಿ ಜೆ ಪಿ ನಾಯಕರು ಇವ್ರ ಜೊತೆಗೆ ಸಂಪರ್ಕ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂದರ್ಭದಾಗ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂಥ ನಿರ್ಧಾರ, ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳುವಂಥ ನಿರ್ಧಾರ ಈಗ ಭಾಳ ಪ್ರಮುಖ ಆಗ್ತದೆ. ಆ ನೆಲೆಯಲ್ಲಿ ಸಿದ್ದರಾಮಯ್ಯಗಿಂತಲೂ ಡಿ ಕೆ ಶಿ ಅವರಿಗೆ ತಮ್ಮ ಬಲವನ್ನು ಹೆಚ್ಚು ಮಾಡ್ಕೋಬೇಕು.